ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಮೀಠಿ ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಾನು ಚಪಾತಿ, ಪರೋಟ, ತಂದೂರಿ ರೋಟಿ ಅಥವಾ ಗೀ ರೈಸ್, ಜೀರಾ ರೈಸ್ ಇದಕ್ಕೆಲ್ಲ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಬೇಗ ಕ್ವಿಕ್ಕಾಗಿಯೂ ಸಹ ಮಾಡ್ಕೊಳ್ಬೋದು. ಎಲ್ಲ ಮನೆಯಲ್ಲೇ ಅವೈಲಬಿಲಿಟಿ ಇರುತ್ತೆ. ಪನ್ನೀರ್ ಮಾತ್ರ ತೊಗೊಂಡು ಮಾಡ್ಕೊಳ್ಳೋದು. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಅದಕ್ಕೆ 2 ಈರುಳ್ಳಿ, 4 ಟೊಮ್ಯಾಟೊ, ಸ್ವಲ್ಪ ಗೋಡಂಬಿ, ಬಾದಾಮಿ, ಸೂರ್ಯಕಾಂತಿ ಬೀಜ, ಚಕ್ಕೆ, ಲವಂಗ, ಶಾಹಿ ಜೀರಾ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಪೇಸ್ಟ್ ಮಾಡ್ಕೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ, ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಡಿ, ಇಲ್ಲಾಂದ್ರೆ ಅದು ಗ್ರೇವಿ ಸಾಫ್ಟ್ ಕ್ಲಿಯರ್ ಬರೋದಿಲ್ಲ. ಸೊ ನಾನು ಅದು ಪೇಸ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ 1 ಕಟ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಕಟ್ ಮಾಡಿದ್ದೀನಿ. 2 ಈರುಳ್ಳಿ, ಟೊಮೆಟೊ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಒಂದು ಬಾಣಲೆಗೆ 2ರಿಂದ 3 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಬೇಕೇ ನೀವು ಬೆಣ್ಣೆನೂ ಹಾಕ್ಕೊಳ್ಬೋದು ಅಥವಾ ತುಪ್ಪನೂ ಸಹ ಸ್ವಲ್ಪ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಇವಾಗ ಶಾಹಿ ಜೀರಾ, ಎರಡು ಚಕ್ಕೆ, ಶಾಹಿ ಜೀರಾ ಇಲ್ಲ ಅಂದ್ರೂ ನಾರ್ಮಲ್ ಜೀರಿಗೆನೂ ಯೂಸ್ ಮಾಡ್ಬೋದು. 2 ಲವಂಗ. ಅದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಈರುಳ್ಳಿ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡಬೇಡಿ, ಸ್ವಲ್ಪ ಮಾಡ್ಕೊಳ್ಳಿ, ಅಂದರೆ ನಾರ್ಮಲ್ ಟ್ರಾನ್ಸ್ಪರೆಂಟ್ ಆಗೋ ಹಂಗೆ. ಸೊ ಇವಾಗ ಸ್ವಲ್ಪ ಅರಿಶಿನ, ಇದು ಗೋಡಂಬಿ ಮತ್ತು ಬಾದಾಮಿ ಏನಕ್ಕೆ ಹಾಕ್ತೀವಿ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಮತ್ತು ಸ್ವಲ್ಪ ಗ್ರೇವಿ ಗಟ್ಟಿನೂ ಆಗುತ್ತೆ, ಮತ್ತು ಒಳ್ಳೆ ಬೇಸ್ ಕೊಡುತ್ತೆ ಗ್ರೇವಿಗೆ, ಅದಕ್ಕೆ ಅದನ್ನು ಹಾಕ್ಕೊಳ್ಳೋದು. ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಕಹಿ ಮತ್ತು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಒಂದು 5ರಿಂದ 10 ನಿಮಿಷ ಫ್ರೈ ಮಾಡಿ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ದಪ್ಪದಾಗಿ ಕಟ್ ಮಾಡ್ಕೊಂಡ್ಬಿಡಿ. ನಾನಿವಾಗ ಫ್ರೈ ಮಾಡೋದಕ್ಕೆ ಉಪ್ಪು ಏನೂ ಹಾಕ್ತಾಯಿಲ್ಲ, ಯಾಕೆಂದರೆ ಅದು ಉಪ್ಪು ಹಾಕಿದ ತಕ್ಷಣ ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಅದಷ್ಟು ಈಸಿ ಅಂದರೆ ಬೇಗ ಕುಕ್ ಆಗಲ್ಲ. ಅದಕ್ಕೆ ಆ ಹಸಿ ವಾಸನೆ ಎಲ್ಲ ಹೋಗೋದಕ್ಕೆ ನಾನೇನು ಉಪ್ಪು ಹಾಕ್ತಿಲ್ಲ. ಅದು ಫ್ರೈ ಆಗಿದ್ಮೇಲೆ ಹಾಕ್ಕೊಳ್ಳೋದು. ನಾನಿವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸಾಫ್ಟ್ ಆಗೋಷ್ಟು ಫ್ರೈ ಮಾಡಿ. ನಾನು ಪೇಸ್ಟ್ ಮಾಡ್ಕೊಂಡಿರೋದನ್ನು ಇವಾಗ ಇದಕ್ಕೆ ಫ್ರೈ ಆಗಿದೆ ಅಲ್ವಾ ಮೆಂತ್ಯ ಸೊಪ್ಪೆಲ್ಲ, ಅದಕ್ಕೆ ಹಾಕ್ತಾಯಿದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅಂದರೆ ನುಣ್ಣದಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಇದಕ್ಕೆ ಇವಾಗ ನೀರು ಏನು ಹಾಕದೆ ಒಂದು 5ರಿಂದ 10 ನಿಮಿಷ ಆ ಮಸಾಲೆನ ಫ್ರೈ ಮಾಡಿ, ಹಸಿ ವಾಸನೆ ಹೋಗೋವರೆಗೂ. ಸಪೋಸ್ ನೀವೇನಾದರೂ ಅದನ್ನು ಮುಂಚೆನೇ ಹುರ್ಕೊಂಡು, ಅಂದರೆ ರುಬ್ಬೋ ಐಟಮ್ಸ್ನ ಹುರ್ಕೊಂಡು ಆಮೇಲೆ ಮಾಡ್ತೀನಿ ಅಂದರೆ ಅಷ್ಟೊಂದೇನು ಫ್ರೈ ಮಾಡೋದು ಬೇಡ. ಸೊ ನಾನು ಇಲ್ಲಿ ಹುರ್ಕೊಂಡಿಲ್ಲ, ಸೊ ಅದಕ್ಕೆ ಇವಾಗ ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ 2 ಚಮಚ ಅಚ್ಚ ಖಾರದ ಪುಡಿ,
1 ಚಮಚ ಧನಿಯಾ ಪುಡಿ. ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಆಲ್ರೆಡಿ ರುಬ್ಬೋದಕ್ಕೆ ಚಕ್ಕೆ ಲವಂಗ ಹಾಕಿದೆ. ಸೊ ಬೇಡ, ನಿಮಗೆ ಬೇಕು ಅಂದರೆ ನಿಮಗೆ ಜಾಸ್ತಿ ಖಾರ ಬೇಕು, ತುಂಬ ಸ್ಪೈಸಿ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು. ನಾನು 2 ಚಮಚ ಮಾತ್ರ ಇಲ್ಲಿ ಯೂಸ್ ಮಾಡಿರೋದು ಅಚ್ಕಾರದ ಪುಡಿ ಮತ್ತು 1 ಚಮಚ ಧನಿಯಾ ಪುಡಿ. ನಮ್ಮ ರುಚಿಗೆ ತಕ್ಕಷ್ಟು ನಾವು ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನಿಮ್ಮ ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇಲ್ಲೇ ಇವಾಗಲೇ ಕ್ರೀಮಿಯಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಮಸಾಲೆನ ಸ್ವಲ್ಪ ಕುಕ್ ಮಾಡ್ಕೊಳ್ಬೇಕು. ಇವಾಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಗ್ರೇವಿ ಅಲ್ವಾ, ನಾನು ಆಲ್ಮೋಸ್ಟ್ ಕಲ್ಲುಪ್ಪೇ ಹಾಕ್ಕೊಳ್ಳೋದು ಈ ಗ್ರೇವಿಗೆ ಅಥವಾ ಸಾರು ಎಲ್ಲದಕ್ಕೂ. ಸೊ ಒಂದು 5-10 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಫ್ರೈ ಆಗಿದೆ ಕಂಪ್ಲೀಟಾಗಿ. ಇವಾಗ ನೀರನ್ನ ಹಾಕ್ಕೊಳ್ತಿದ್ದೀನಿ. ನಾನು ಸಪ್ರೇಟ್ ನೀರು ಹಾಕ್ಕೊಂಡಿಲ್ಲ, ನಾನು ರುಬ್ಬಿರ್ತೀನಲ್ವ ಆ ಮಿಕ್ಸಿ ಜಾರ್ಗಳಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಅದು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಲ್ವಾ, ಅದಕ್ಕೆ. ಇವಾಗ ಇಷ್ಟು ತೆಳುಗಿದೆ, ಬಟ್ ಆಮೇಲೆ ಬಾಯ್ಲ್ ಆಗ್ತಾ ಪನ್ನೀರೆಲ್ಲ ಹಾಕಿದ್ಮೇಲೆ ಗಟ್ಟಿ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಕಮ್ಮಿ ಹಾಕಿದ್ದೀನಿ. ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ತುಪ್ಪ ಎಲ್ಲ ಹಾಕ್ಕೊಳ್ಬೋದು. ಬಟ್ ನಾನು ಸ್ವಲ್ಪ ಹೆಲ್ತಿಯಾಗಿ ನೋಡಿಕೊಂಡು ನಾನು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆ. ಸೊ ಇವಾಗ ಅದು ಬಾಯ್ಲ್ ಆಗ್ತಿದೆ. ಒಂದು 5 to 10 ಮಿನಿಟ್ಸ್ ಬಾಯ್ಲ್ ಆಗಿದ್ಮೇಲೆ ಇವಾಗ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ನಿಮಗೆ ಪನ್ನೀರ್ ಇಷ್ಟ ಇಲ್ಲ ಅಂದರೆ ನೀವು ಮಶ್ರೂಮ್ ಅದು ಹಾಕ್ಕೊಳ್ಬೋದು, ಇಲ್ಲ ಸೇಮ್ ಇದರಲ್ಲಿ ಬೇಬಿ ಕಾರ್ನ್ ಅಥವಾ ಸ್ವೀಟ್ ಕಾರ್ನ್, ಇಲ್ಲಾಂದರೆ ಹಸಿ ಬಟಾಣಿ, ಇಲ್ಲಾಂದರೆ ಚೆನ್ನ ಅಥವಾ ರಾಜ್ಮಾ, ಏನು ಬೇಕೋ ನೀವು ಹಾಕ್ಕೊಳ್ಬೋದು. ನಾನು ಇಲ್ಲಿ ಪನ್ನೀರ್ ಹಾಕ್ಕೊಂಡು ಪನ್ನೀರ್ ಮಸಾಲ ಮಾಡಿದ್ದೀನಿ. ನಿಮಗೆ ಬೇರೆ ಇಲ್ಲಾಂದರೆ ಏನು ಬೇಡ, ಇಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಬೇಕು ಅಂದ್ರೂ ಸಹ ಮಿಕ್ಸ್ ವೆಜಿಟೇಬಲ್ಸ್ನ ಹಾಫ್ ಬಾಯ್ಲ್ ಮಾಡಿಕೊಂಡು ಹಾಕ್ಕೊಳ್ಬೋದು. ನಾನಿವಾಗ ಗ್ರೇವಿ ಲಾಸ್ಟ್ ಬಂದಿದೆ ಅಲ್ವಾ, ಸೊ ಇವಾಗ ನಾನು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಿದ್ದೀನಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಹಾಲಿಗೆ ಗೋಡಂಬಿನ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು, ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನ್ ವೆಜಿಟೇರಿಯನ್ಸು ಮೊಟ್ಟೆನೂ ಬಾಯ್ಲ್ ಮಾಡಿ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ಗ್ರೇವಿ ಆಯಿತು. ಸೊ ನಮ್ಮ ಮೇಥಿ ಪನ್ನೀರ್ ಮಸಾಲ ರೆಡಿ ಟು ಸರ್ವ್ ಆಗಿದೆ. ನೀವು ಚಪಾತಿ, ನಾನ್, ಕುಲ್ಚಾ, ರೋಟಿ, ತಂದೂರಿ ರೋಟಿ ಏನು ಬೇಕಾದರೂ ಯೂಸ್ ಮಾಡಿ ತಿನ್ಬೋದು, ಚೆನ್ನಾಗಿರುತ್ತೆ.